ಹೆಲೋ ಎವ್ರಿವನ್, ನನ್ನ ಫಿಫ್ತ್ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಇದು ನನ್ನ ಫಿಫ್ತ್ ವ್ಲಾಗ್. ಇವಾಗ ನಾನು ಇದು ಒಂದು 2-3 ಡೇಸ್ ಕಂಬೈನ್ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ನಾನು ಇವಾಗ ಫಸ್ಟ್ ನಿಮಗೆ ಕಾಲೇಜ್ NIT ಕಾಲೇಜ್ದು ಕಾರ್ಪೊರೇಟಿವ್ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಅದರಲ್ಲಿ ಎಲ್ಲ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ. ಆ್ಯಸ್ ಲೈಕ್ ರಿಲಯನ್ಸ್, ಡಿಮಾರ್ಟ್ ಅದೇ ಥರ ಇದೆ ಇದು ಕಾರ್ಪೊರೇಟಿವು. ಮೇಯ್ನ್ ರೋಡಿಂದ ಸೀದಾ ಸ್ಟ್ರೈಟ್ ಬಂದು ಲೆಫ್ಟಿಗೆ ಟರ್ನ್ ಆಗಬೇಕು. ಅಲ್ಲಿ ಅದ್ರ ಕೆಳಗಡೆ ನಂದಿನಿ ಪಾರ್ಲರ್ ಇದೆ ಆ್ಯಂಡ್ ಇನ್ನು ಸ್ವಲ್ಪ ಜಾಸ್ತಿ ಅಂಗಡಿಗಳಿದೆ. ನೋಡಿ ಒಳಗಡೆ ಏನೇನು ಸಿಗ್ತಾ ಇದೆ ಅಂತ. ಕಾರ್ಪೊರೇಟಿವ್ ಒಳಗಡೆ ಎಲ್ಲನೂ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಇವಾಗ ತೋರಿಸ್ತಿರೋ ಕಡೆ ಸ್ಟ್ರೈಟ್ ಹೋದರೆ ಆ ಸೈಡು ಪ್ಲೇಗ್ರೌಂಡ್ ಸಿಗುತ್ತೆ. ಇದೇ ಇದ್ರ ರೋಡು, ಕಾರ್ಪೊರೇಟಿವ್ ರೋಡ್ಗೆ. ನೋಡಿ ಇದು ಮೇಯ್ನ್ ರೋಡು, ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಅದು ಮೇಯ್ನ್ ರೋಡು. ಆ ಮೇಯ್ನ್ ರೋಡಿಂದ ಸ್ಟ್ರೈಟ್ ನಡ್ಕೊಂಬಂದು ಲೆಫ್ಟಿಗೆ ಟರ್ನ್ ಆದರೆ ನಮಗೆ ಕಾರ್ಪೊರೇಟಿವ್ ಸಿಗುತ್ತೆ. ಆ್ಯಂಡ್ ನಾನು ನೆಕ್ಸ್ಟ್ ನಿಮಗೆ ಇದು ಪ್ಲೇಗ್ರೌಂಡು. ಇದು ಸಪ್ರೇಟ್ ಕೋರ್ಟ್ ಇದೆ. ಇದು ಫುಟ್ಬಾಲ್ ಕೋರ್ಟು, ಬಾಸ್ಕೆಟ್ಬಾಲ್ ಕೋರ್ಟ್ ಸಪ್ರೇಟ್ ಇದೆ, ಶಟಲ್ ಟೆನ್ನಿಸ್ ಕೋರ್ಟ್ ಸಪ್ರೇಟ್ ಇದೆ. ಆ್ಯಂಡ್ ಈವ್ನಿಂಗ್ ನಾನು ಬೀಚ್ಗೆ ಹೋಗಿ ಇನ್ನು ನೆಕ್ಸ್ಟ್ ಡೇ ಏನಂದರೆ ಈ ಥರ ನನಗೆ 7 ಸರ್ಕ್ಯೂಟ್ ಕಿಟ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಕೋಡ್ ಡಂಪ್ ಮಾಡಿ ವೇವ್ ಫಾರ್ಮ್ ಜನ್ರೇಟ್ ಮಾಡೋದೇ ನಾನು ಈ ಫುಲ್ 15 ಡೇಸ್ ಇಂಟರ್ನ್ಶಿಪ್ಪು. ಈ ಥರದ್ದು 7 ಇದೆ. ಅದರಲ್ಲಿ ಸ್ವಲ್ಪ ಕೋಡ್ದು ಅದು ಸ್ವಲ್ಪ ಮಿಸ್ಟೇಕ್ ಇದೆ. ಆ ಮಿಸ್ಟೇಕ್ನ ಐಡೆಂಟಿಫೈ ಮಾಡಿ ಕೋಡ್ನೆಲ್ಲ ಡಂಪ್ ಮಾಡಿ ಕರೆಕ್ಟಾಗಿ ನಾನು ಇದೇ ಥರ 7ಗೂ ವೇವ್ ಫಾರ್ಮ್ನ ಜನ್ರೇಟ್ ಮಾಡಬೇಕು. ಇದು ನಂದು 1 ಸರ್ಕ್ಯೂಟ್ನ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಮ್ಯಾಂಗ್ಳೂರ್ಗೆ ಹೋಗಿದೆ. ಮಂಗಳೂರಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ. ಇದೆ ಆ ಟೆಂಪಲ್ಲು. ಇದು ಫುಲ್ ಅದು ಆ ಟೆಂಪಲ್ಗೆ ಹೋಗೋ ರೋಡ್ ಇದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಯಾವಾಗಲೂ ಮಳೆ ಬರ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಆ್ಯಂಡ್ ಇಲ್ಲಿ ಬಸ್ಗಳು ನೋಡಿ, ಬಸ್ಗಳು ಗ್ಲಾಸೇ ಇಲ್ಲ ಈ ಬಸ್ಗಳಿಗೆ. ಹೆಂಗಿದೆ ಈ ಬಸ್ಸು. ಮತ್ತು ಇದು ಬಸ್ ಕಾಂಪಿಟೇಷನ್ ಮೇಲೆ ಹೋಗುತ್ತೆ. ನಮ್ಮ ಕಡೆ KSRTC, BMTC ಗೌರ್ಮೆಂಟ್ ಬಸ್ ಜಾಸ್ತಿ ಇದೆ. ಇಲ್ಲಿ ಗೌರ್ಮೆಂಟ್ ಬಸ್ ಜಾಸ್ತಿ ಇಲ್ಲ, ಬರೀ ಪ್ರೈವೇಟ್ ಬಸ್ಸಸ್ಸೇ ಇರೋದು. ನೆಕ್ಸ್ಟ್ ಆದರೂ ಮಾರ್ನಿಂಗ್ ನಾನು ಬಂದಮೇಲೆ ಇದನ್ನು NPTEL ಕೋರ್ಸ್ ಅಪ್ಲೈ ಮಾಡೋದಕ್ಕೆ ಹೇಳಿದರು ನಮ್ಮ ಕಾಲೇಜಲ್ಲಿ. ಅದು ಕಂಪಲ್ಸರಿ. ಅದು ಯಾಕೆ ಅಂದರೆ ವ್ಯಾಲಿಡ್ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ನೀವೂ ಅಪ್ಲೈ ಮಾಡ್ಕೊಳ್ಳಿ. ಯಾವುದಾದ್ರೂ ಕೋರ್ಸ್ ಚೆನ್ನಾಗಿ ಟೀಚ್ ಮಾಡ್ತಾರೆ. ಮೇಯ್ನ್ ಥಿಂಗ್ ಏನಂದರೆ ವೀಕ್ಲಿ ಅಸೆಸ್ಮೆಂಟ್ನ ನೀವು ಕರೆಕ್ಟಾಗಿ ಪ್ರತಿ ವೀಕೂ ಕಂಪ್ಲೀಟ್ ಮಾಡಿ ಡೈಲಿ ಅವ್ರು ಅಪ್ಡೇಟ್ ಮಾಡ್ತಾ ಇರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಆ ಕೋರ್ಸ್ ಆರಾಮಾಗಿ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಜೊತೆಗೆ ಒಂದು ವ್ಯಾಲಿಡ್ ಸರ್ಟಿಫಿಕೇಟ್ನೂ ತೊಗೋಬೋದು. ಈ ಕೋರ್ಸ್ ಪ್ರೈಸ್ ಬಂದುಬಿಟ್ಟು 1000. ಯಾವ ಕೋರ್ಸ್ ತೊಗೊಂಡ್ರು 1000 ಪ್ರೈಸ್ ಇರುತ್ತೆ. ಅದನ್ನು ನಾವು ಅವರು ಸೆಂಟರ್ನ ಫಿಕ್ಸ್ ಮಾಡಿದ ಕಡೆ ಹೋಗಿ ಎಕ್ಸಾಮ್ ಬರಬೇಕು. ಎಕ್ಸಾಮ್ ಬರೆಯೋದಕ್ಕೆ ಹೋಗಿ ಬಂದು ಆಮೇಲೆ ಸ್ವಲ್ಪ ದಿನ ಆದಮೇಲೆ ರಿಸಲ್ಟ್ ಅಂದರೆ ಸರ್ಟಿಫಿಕೇಟ್ ಬಿಡ್ತಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಸಮ್ ಪರ್ಸೆಂಟೇಜಸಲ್ಲಿ ಸರ್ಟಿಫಿಕೇಟ್ ಬಿಡ್ತಾರೆ. ಆ ಸರ್ಟಿಫಿಕೇಟ್ ವ್ಯಾಲಿಡ್ ಇರುತ್ತೆ, ತುಂಬ ವ್ಯಾಲಿಡ್ ಇರುತ್ತೆ, ಯೂಸ್ಫುಲ್ ಇದು ಕೋರ್ಸು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಹಂಪಿ ಟೆಂಪಲ್ಗೆ ಹೋಗಿದ್ವಿ. ಹಂಪಿ ಅಲ್ಲ, ಉಡುಪಿ ಶ್ರೀ ಕೃಷ್ಣ ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸು ಇದೆ. ಆ ಟೆಂಪಲ್, ರಾಘವೇಂದ್ರ ಸ್ವಾಮಿ ಟೆಂಪಲ್, ಚಂದ್ರಮೌಳೇಶ್ವರ ಸ್ವಾಮಿ ಟೆಂಪಲ್, ಆಮೇಲೆ ಕೃಷ್ಣ ಟೆಂಪಲ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಟೆಂಪಲ್ ಕೂಡ. ಇಲ್ಲಿ NITಯಿಂದ ಉಡುಪಿಗೆ ಡೈರೆಕ್ಟ್ ಎಕ್ಸ್ಪ್ರೆಸ್ ಬಸ್ಗಳು ಸಿಗುತ್ತೆ. ಗೌರ್ಮೆಂಟ್ ಬಸ್ ಸಿಗೋದು ತುಂಬ ರೇರ್. ನಾವೇನಿದ್ರೂ ಪ್ರೈವೇಟ್ ಬಸ್ಸಲ್ಲೇ ಹೋಗಬೇಕು. ಪ್ಲೇಸಸ್ ತುಂಬ ಇದೆ ಮಂಗಳೂರು, ಉಡುಪಿನಲ್ಲೆಲ್ಲ ನೋಡೋದಕ್ಕೆ. ಅದು ಮುಗಿಸ್ಕೊಂಡು ನಾವು ಬೀಚಿಗೆ ಬಂದ್ವಿ. ಪಣಂಬೂರು ಬೀಚ್ ಇದು. ಆಮೇಲೆ ಇಲ್ಲಿ ಯಾರಿಗೂ ಬೀಚ್ ಒಳಗಡೆ ಆಟ ಆಡೋದಕ್ಕೆ ಬಿಡ್ತಿಲ್ಲ. ಯಾಕಂದರೆ ವೇವ್ಸ್ ತುಂಬ ಜೋರಾಗಿ ಬರ್ತಾಯಿದೆ, ತುಂಬ ಜೋರಾಗಿ ಬರ್ತಾಯಿದೆ. ಈ ಜೂನ್ ಟು ಸೆಪ್ಟೆಂಬರ್ ಯಾವ ಬೀಚ್, ಮಲ್ಪೆ, ಗೋವಾ, ಮುರುಡೇಶ್ವರ ಯಾವ ಬೀಚಲ್ಲೂ ಬಿಡೋದಿಲ್ಲ ಅಂತ ಆಟ ಆಡೋದಕ್ಕಾಗಲಿ
ಏನಕ್ಕೂ ಯಾವುದಾದ್ರೂ ರೈಡ್ಸ್ಗೆ ಆ ಥರ ಯಾವುದಕ್ಕೂ ಬಿಡಲ್ವಂತೆ. ಯಾಕೆಂದರೆ ವೇವ್ಸ್ ತುಂಬ ಜಾಸ್ತಿ ಬರ್ತಿದೆ, ಎಷ್ಟು ಫೋರ್ಸಾಗಿ ಬರ್ತಿದೆ ನೀವೇ ನೋಡಿ. ಆ್ಯಂಡ್ ನಾವು ಫುಲ್ ಡೇನ ನಾವು ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದು. ನಾನು ಈ ಥರ ಆಟ ಆಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಕೆಫೆ ಇತ್ತು. ಇದನ್ನೆಲ್ಲ ನಾವು ತಿನ್ನಲ್ಲ, ನಾವು ವೆಜಿಟೇರಿಯನ್ಸ್. ಬಟ್ ಆದರೂ ನೋಡಿದೆ ಅಂತ ಒಂದು ಫೋಟೋ ತೊಗೊಂಡಿದ್ದೀನಿ. ಕಲರ್ ಕ್ರ್ಯಾಬ್ಸ್ ಎಲ್ಲ ಇದೆ ನೋಡಿ, ಚೆನ್ನಾಗಿತ್ತು ನೋಡೋದಕ್ಕೆ. ಆಮೇಲೆ ನೆಕ್ಸ್ಟ್ ಇನ್ನು ಎಷ್ಟು ಸಂಜೆ ಆಗ್ದಂಗೆ ವೇವ್ಸ್ ಫುಲ್ ಜಾಸ್ತಿ ಆಗ್ತಾಯಿತ್ತು. ಅಲ್ಲಿ ಒಂದು ಗೋಡೆ ಇದೆ, ಅಂದರೆ ಅದು ಒಂದು ಕಾಂಪೌಂಡ್ದು. ಅದು ಮಾರ್ನಿಂಗ್ ಎಲ್ಲ ಏನೂ ಆಗಿರಲಿಲ್ಲ, ಚೆನ್ನಾಗೇ ಇತ್ತು. ಬಟ್ ಈವ್ನಿಂಗ್ ಆಗೋಷ್ಟರಲ್ಲಿ ಫುಲ್ ಬಿದ್ದೇ ಹೋಗ್ಬಿಟ್ಟಿತ್ತು. ಅಷ್ಟು ಫೋರ್ಸಾಗಿ ವೇವ್ಸ್ ಬರ್ತಿದೆ, ಅಷ್ಟು ಫೋರ್ಸಾಗಿ ಬಂದು ಅದನ್ನೆಲ್ಲ ಒಡೆದಾಗ್ತಿದೆ. ಈ ಬೀಚು ನಾರ್ಮಲ್ ಡೇಸಲ್ಲಿ ಎಂಟ್ರಿ ಇರೋ ಡೇಸಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇದು ನೋಡಿ ನಾನು ಝೂಮ್ ಮಾಡಿ ವಿಡಿಯೋ ಮಾಡಿರೋದು. ಬೋಟಿಂಗ್ ಅಂದರೆ ಅವ್ರು ಫಿಶ್ ಹಿಡಿತಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ನಾರ್ಮಲ್ ಪೀಪಲ್ಸ್ ಎಲ್ಲ ಅದನ್ನು ಬಿಡಲಿಲ್ಲ, ಜಸ್ಟ್ ಅವ್ರು ಏನೋ ಬೇರೆ ಫಿಶಿಂಗ್ ಹೋಗಿದ್ದಾರೆ ಅನಿಸುತ್ತೆ. ನೋಡಿ ಎಷ್ಟು ದೂರದಿಂದ ಕಾಣಿಸ್ತಿದೆ. ಇದೇ ಕಾಂಪೌಂಡ್ ನಾನು ಒಡೆದೋಗಿದೆ ಅಂತ ಹೇಳಿದ್ರು. ವೇವ್ಸ್ ಬಂದಿರೋ ಫೋರ್ಸಿಗೆ ಈ ಕಾಂಪೌಂಡ್ ಫುಲ್ ಒಡೆದೋಗ್ಬಿಟ್ಟಿದೆ. ಬಟ್ ನಾರ್ಮಲ್ ಡೇಸಲ್ಲಿ ಆದರೆ ಚೆನ್ನಾಗಿರುತ್ತೆ. ಹಾರ್ಸ್ ರೈಡಿಂಗ್, ಕ್ಯಾಮಲ್ ರೈಡಿಂಗ್, ಬೋಟಿಂಗ್, ಜಿಪ್ ಲೈನ್ಸ್, ಸ್ಕೈ ಸೈಕ್ಲಿಂಗ್ ಎಲ್ಲ ಇದೆ. ಇದು ಒಂದು ಪಕ್ಕದಲ್ಲೇ ಪೋರ್ಟ್ ಇದೆ, ಮಂಗಳೂರು ಪೋರ್ಟ್. ಅಲ್ಲಿಗೆ ಒಂದು ಶಿಪ್ಪು ಹೋಗ್ತಾಯಿತ್ತು ನೋಡಿ. ಶಿಪ್ನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಫುಲ್ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾನು 3 ಡೇಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್. ಇನ್ನು ಎಕ್ಸ್ಪ್ಲೋರ್ ಮಾಡೋಣ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್.